ಲಕ್ಷ್ಮಣ, ಜಟಾಯುವಿನಂತೆ ಆ ರಾವಣನೊಂದಿಗೆ ಹೋರಾಡಿ ನನ್ನ ಸೀತೆಯನ್ನು ರಕ್ಷಿಸುವ ಪರಾಕ್ರಮಶಾಲಿಯಾದ ವೀರ ಇನ್ನೊಬ್ಬನಿದ್ದಿದ್ದರೆ ಬಹುಶಃ ಈ ದಾರಿಯಲ್ಲಿ ನನ್ನ ಸೀತೆ ಸಿಗುತ್ತಿದ್ದಳು. ಆದರೆ ಹತಭಾಗ್ಯನಾದ ನನಗೆ ಆ ಅದೃಷ್ಟವಿಲ್ಲ ಲಕ್ಷ್ಮಣ. ಸಹೋದರ, ದುಃಖ ಸಂಕಟಗಳು ತಾತ್ಕಾಲಿಕ. ನಾವು ಬಹುಬೇಗನೆ ಶುಭವನ್ನು ಕಾಣುತ್ತೇವೆ. ಆ ನಂಬಿಕೆ ತೆಳುವಾಗುತ್ತಿದೆ ಲಕ್ಷ್ಮಣ. ಒಂದು ಕಷ್ಟದ ನಂತರ ಮತ್ತೊಂದು ದಾರುಣ ಕಷ್ಟಕ್ಕೆ ನಾವು ಗುರಿಯಾಗುತ್ತಲೇ ಇದ್ದೇವೆ. ಕಷ್ಟದ ನಂತರ ಸುಖ ಬರುವುದೆಂಬ ಮಾತು ಹುಸಿಯಾಗಿ ಕಷ್ಟಗಳ ಮೇಲೆ ಕಷ್ಟ ಬರುತ್ತಾನೇ ಇದೆ. ಈಗ ಒದಗಿರುವ ಕಡು ಕಠಿಣದ ಆಪತ್ತು ನಮ್ಮ ಜೀವಿತವನ್ನು ಕಡೆಗಾಣಿಸುವುದೋ ಏನೋ. ಸಹೋದರ, ನೀನು ಅಷ್ಟು ದುರ್ಬಲನಲ್ಲ. ಸತ್ವಶಾಲಿಯಾದ ನೀನು ಎಂತಹ ದಾರುಣವಾದ ಕಷ್ಟ ಬಂದರೂ ಅದನ್ನು ಯಶಸ್ವಿಯಾಗಿ ದಾಟುವೆ ಎಂಬ ನಂಬಿಕೆ ಇದೆ. ನಿನ್ನ ಶೌರ್ಯ ಪರಾಕ್ರಮದ ಎದುರು 100 ರಾವಣರು ಬಂದರೂ ಅವರು ಭಸ್ಮಭೂತರಾಗುತ್ತಾರೆಂಬ ಭರವಸೆ ನನಗಿದೆ. ಆದರೆ ಲಕ್ಷ್ಮಣ, ಈ ಕ್ಷಣದ ನೋವು ಸಂಕಟಗಳನ್ನು ನಾನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ನಮ್ಮ ವೈಯಕ್ತಿಕ ನೋವುಗಳಲ್ಲಿ ಮುಳುಗಿ ನಮ್ಮ ಕರ್ತವ್ಯಗಳನ್ನು, ನಮ್ಮ ಧರ್ಮ ಪಾಲನೆಯನ್ನು ಮರೆಯಬಾರದೆಂದು ನೀನೇ ಹೇಳುವೆಯಲ್ಲವೇ? ನಿನ್ನ ನೋವಿಗೆ ಕಾರಣನಾದ ಆ ದುಷ್ಟ ರಾವಣನನ್ನು ಸಂಹರಿಸುವುದು ಲೋಕ ಕಲ್ಯಾಣದ ಕಾರ್ಯವಾಗಬಹುದು. ನಿನ್ನ ನೋವಿನಿಂದ ಈ ಲೋಕಕ್ಕೆ ನೆಮ್ಮದಿಯುಂಟಾಗಬಹುದು. ಲಕ್ಷ್ಮಣ, ಸರಿಯಾದ ಸಮಯದಲ್ಲಿ ನೀನು ನನ್ನನ್ನು ಎಚ್ಚರಿಸಿದೆ. ನಿನ್ನ ಮಾತುಗಳು ನಿಜ. ನಮ್ಮ ವೈಯಕ್ತಿಕ ನೋವುಗಳೇ ದೊಡ್ಡದಾಗಬಾರದು. ಆಗಲಿ, ನಾನು ನನ್ನ ನೋವುಗಳನ್ನು ನುಂಗಲು ಪ್ರಯತ್ನಿಸುತ್ತೇನೆ. ಆದರೆ ಏನು ಮಾಡುವುದು ಲಕ್ಷ್ಮಣ? ಕಾಲನ ಹಿಡಿತಕ್ಕೆ ಸಿಕ್ಕಿದರೆ ವೀರನಾಗಲಿ, ಸತ್ವಶೀಲನಾಗಲಿ, ಜಿತೇಂದ್ರಿಯನಾಗಲಿ ಕುಸಿದು ಹೋಗುತ್ತಾನೆ. ಮಿಳಮಿಳನೆ ನೋಡುತ್ತಿರುವಿರಿ? ನಾನೇ ಕಬಂಧನೆಂಬ ರಾಕ್ಷಸ. ಈಗ ನೀವು ಯಮಪಾಶದಂಥ ನನ್ನ ತೋಳುಗಳಲ್ಲಿ ಸಿಕ್ಕಿಬಿದ್ದಿರುವಿರಿ. ಕ್ಷತ್ರಿಯ ವೀರರಂತೆ ಕಾಣುತ್ತಿರುವ ನಿಮಗೆ ನನ್ನನ್ನು ಕಂಡು ಮಾತೆ ಹೊರಡುತ್ತಿಲ್ಲವೇ? ಅಥವಾ ಭಯವಾದರೂ ಆಗದಂತೆ ನಟಿಸುತ್ತಿರುವಿರಾ? ಏನಾದರಾಗಲಿ, ನನ್ನ ಹಸಿವಿಗೆ ಆಹಾರವಾಗಲು ಆ ನನ್ನ ದೈವವೇ ನಿಮ್ಮನ್ನು ನನ್ನ ಬಳಿಗೆ ಕಳಿಸಿರಬೇಕು. ಸಹೋದರ, ಈ ರಾಕ್ಷಸದಮ್ಮ ನಮ್ಮನ್ನು ನುಂಗಿ ಬಿಡುತ್ತಾನೆ. ನಾವು ಇವರ ತೋಳುಗಳನ್ನು ಕತ್ತರಿಸಿ ಬಿಡೋಣ. ಇವನ ಬಲವೆಲ್ಲ ಇವರ ತೋಳುಗಳಲ್ಲೇ ಇದೆ. ತಡ ಮಾಡಿದರೆ ಇವನು ನಮ್ಮನ್ನು ಮುಗಿಸಿ ಬಿಡುತ್ತಾನೆ. ಹೌದು ಲಕ್ಷ್ಮಣ, ನಮ್ಮನ್ನು ನುಂಗಲು ಮುಂದಾದ ಈ ರಾಕ್ಷಸನ ತೋಳುಗಳನ್ನು ಕತ್ತರಿಸಲೇಬೇಕು. ನಿಲ್ಲಿ ವೀರರೇ, ನಿಲ್ಲಿ. ಇನ್ನು
ನನ್ನಿಂದ ನಿಮಗೆ ಯಾವ ಅಪಾಯವೂ ಇಲ್ಲ. ನನ್ನನ್ನು ನಂಬಿ. ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. ನಾನು ರಾಕ್ಷಸನಲ್ಲ, ಶಾಪಗ್ರಸ್ತ ದೇವತೆ. ಮುಂದೆ ಹೇಳು ಕಬಂಧ. ನನ್ನ ಕೋರಿಕೆಯನ್ನು ಮನ್ನಿಸಿ ನನ್ನ ಮಾತುಗಳನ್ನು ಕೇಳುತ್ತಿರುವ ನಿಮಗೆ ನನ್ನ ಪ್ರಣಾಮಗಳು. ನೀನು ಯಾರು? ಶಾಪ ಉಂಟಾಗಲು ಇಂತಹ ಘೋರ ರೂಪ ತಾಳಲು ಕಾರಣವೇನು? ಹೇಳುತ್ತೇನೆ. ನಾನು ಹಿಂದೆ ಸುಂದರವಾದ ತೇಜೋಪುಂಜವಾದ ದೇಹವನ್ನು ಹೊಂದಿದ್ದೆ. ಆದರೆ ನಾನು ಭಯಂಕರವಾದ ರೂಪವನ್ನು ತಾಳಿ ಲೋಕದಲ್ಲಿ ಭಯ ಉಂಟು ಮಾಡುತ್ತಾ ಅರಣ್ಯದಲ್ಲಿ ಋಷಿಗಳಿಗೆ ಪರಿಪರಿಯಾಗಿ ಕಾಟ ಕೊಡುತ್ತಾ ವಿನೋದ ಪಡುತ್ತಿದ್ದೆ. ಒಂದು ಸಲ ಸ್ಥೂಲ ಶಿರಸನೆಂಬ ಋಷಿ ಮುನಿ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ಸಂಗ್ರಹಿಸುತ್ತಿದ್ದ. ನಾನು ಈ ಘೋರ ರೂಪವನ್ನು ತಾಳಿ ಅವನನ್ನು ಹೆದರಿಸಿದ್ದೆ. ಅತಿ ನಿಂದ್ಯವಾದ ಅತಿ ಕ್ರೂರವಾದ ಈ ರೂಪವೇ ನಿನಗೆ ಶಾಶ್ವತವಾಗಲಿ. ನನ್ನ ಈ ಬಗೆಯ ಅಪರಾಧದಿಂದಾಗಿ ನಾನು ಶಾಪಕ್ಕೊಳಗಾದೆ. ಕಡೆಗೆ ನನ್ನ ತಪ್ಪಿನ ಅರಿವಾಗಿ ಶಾಪ ಮುಕ್ತಿಗಾಗಿ ಸ್ಥೂಲ ಶಿರಸನಲ್ಲಿ ಧೈರ್ಯದಿಂದ ಬೇಡಿಕೊಂಡೆ. ಮುಂದೆ ದಶರಥ ಪುತ್ರರಾದ ರಾಮಲಕ್ಷ್ಮಣರು ನಿನ್ನ ಈ ಎರಡು ಭುಜಗಳನ್ನು ಕತ್ತರಿಸಿ ಈ ನಿರ್ಜನ ಅರಣ್ಯದಲ್ಲಿ ನಿನ್ನ ದೇಹವನ್ನು ಸುಟ್ಟಾಗಲೇ ನಿನಗೆ ಶಾಪ ವಿಮೋಚನೆ ಆಗುತ್ತದೆ. ಆಗಲೇ ನಿನಗೆ ನಿನ್ನ ಸಹಜ ರೂಪವು ದೊರೆಯುವುದು. ಹೀಗೆ ಹೇಳಿ ಸ್ಥೂಲ ಶಿರಸ ಹೊರಟು ಹೋದ. ಹಾಗಾದರೆ ಅಂದಿನಿಂದ ಇಂದಿನವರೆಗೂ ನಿನ್ನ ಬಳಿ ಬಂದವರನ್ನು ನಿನ್ನ ಉದ್ದವಾದ ಕೈಗಳಿಂದ ಹಿಡಿದು ನುಂಗುತ್ತಿದ್ದೆಯಾ? ಹೌದು. ಅದಕ್ಕೆ ಋಷಿ ಶಾಪವು ಮಾತ್ರವಲ್ಲದೆ ಇಂದ್ರನ ಕೋಪವೂ ಕಾರಣವಾಯಿತು. ಕಬಂಧ, ನಿನ್ನ ಇಡೀ ಜೀವನವೇ ಕೋಪ ಮತ್ತು ಶಾಪಗಳಿಂದ ತುಂಬಿರುವಂತಿದೆ. ಹೌದು ರಾಮಚಂದ್ರ. ನಾನು ಪಿತಾಮಹ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದೆ. ಮೆಚ್ಚಿದ ಬ್ರಹ್ಮದೇವ ನನಗೆ ದೀರ್ಘಾಯುಷ್ಯವನ್ನು ಕರುಣಿಸಿದ. ಅದರಿಂದ ನನ್ನ ಅಹಂಕಾರ ಮಿತಿ ಮೀರಿತು. ಅಹಂಕಾರ ಮಿತಿ ಮೀರಿದರೆ ತಪ್ಪುಗಳು ನಡೆಯಲೇಬೇಕು. ಹೌದು, ನಾನು ತಪ್ಪು ಮಾಡಿದೆ. ಮದೋನ್ಮತ್ತನಾಗಿ ದೇವೇಂದ್ರನನ್ನೇ ಯುದ್ಧಕ್ಕೆ ಆಹ್ವಾನಿಸಿ ಶಾಪಕ್ಕೆ ಗುರಿಯಾದೆ. ಇಂದ್ರನ ವಜ್ರಾಯುಧದ ಪ್ರಹರಕ್ಕೆ ನನ್ನ ಶಿರಸ್ಸು ಮತ್ತು ತೊಡೆಗಳು ದೇಹದಲ್ಲಿ ಸೇರಿಕೊಂಡವು. ನಾನು ಅವನನ್ನು ಬಹಳವಾಗಿ ಪ್ರಾರ್ಥಿಸಿಕೊಂಡೆ. ಆಗ ದೇವೇಂದ್ರ ನನಗೆ ಯೋಜನದಷ್ಟು ದೀರ್ಘವಾದ ತೋಳುಗಳನ್ನು, ಕೋರೆ ಹಲ್ಲುಗಳಿಂದ ಕೂಡಿದ ಮುಖವನ್ನು ಹೊಟ್ಟೆಯಲ್ಲಿ ದಯಪಾಲಿಸಿದ. ಆ ಉದ್ದ ತೋಳುಗಳಿಂದಲೇ ನಾನು ಕಾಡಿನಲ್ಲಿ ಸಂಚರಿಸುತ್ತಿದ್ದೆ. ಲಕ್ಷ್ಮಣ ಸಹಿತನಾಗಿ ಶ್ರೀರಾಮಚಂದ್ರನು ತೋಳುಗಳನ್ನು ಕತ್ತರಿಸಿದಾಗ ಶಾಪ ವಿಮೋಚನೆಯಾಗಿ ಸ್ವರ್ಗಕ್ಕೆ ತೆರಳುವೆ ಎಂದು ದೇವೇಂದ್ರ ಆಶ್ವಾಸನೆ ನೀಡಿದ. ಇದೇ ನನ್ನ ವಿಷಯ. ಈಗ ನಿಮ್ಮ ವಿಷಯವನ್ನು ಹೇಳಿ. ಹೇಳುತ್ತೇನೆ ಕಬಂಧ. ನಮ್ಮ ವೃತ್ತಾಂತವನ್ನು ನಾನು ಹೇಳುತ್ತೇನೆ. ನನ್ನ ತಂದೆಗೆ ಕೊಟ್ಟ ವಚನ ಪಾಲನೆಗೆ ನಾನು 14 ವರ್ಷ ವನವಾಸ ಮಾಡಲು ಈ ಅರಣ್ಯಕ್ಕೆ ಬಂದೆ. ನನ್ನ ಪತ್ನಿ ಸೀತೆ ಹಾಗೂ ನನ್ನ ಸೋದರ ಲಕ್ಷ್ಮಣ ನನ್ನೊಂದಿಗೆ ಬಂದರು. ಆ ಅವಧಿಯಲ್ಲಿ ಈಗಾಗಲೇ 13 ವರ್ಷಗಳು ಕಳೆದು ಹೋಗಿವೆ. ಖರದೂಷಣರೇ ಮೊದಲಾದ ರಾಕ್ಷಸರನ್ನು ನಾನು ಸಂಹರಿಸಬೇಕಾಯಿತು. ಆನಂತರ ನನ್ನ ಪತ್ನಿ ಸೀತೆ ಬಯಸಿದ ಮಾಯಾ ಜಿಂಕೆಯನ್ನು ತರಲು ನಾನು ಬಹಳ ದೂರ ಹೋದ ಸಮಯದಲ್ಲಿ ರಾಕ್ಷಸ ರಾವಣ ಅವಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ಅವನ ಸ್ಥಳ ಯಾವುದು, ಅವನ ಶಕ್ತಿ ಏನು, ಇದ್ಯಾವುದು ನನಗೆ ತಿಳಿದಿಲ್ಲ. ಕಬಂಧ, ಕಂಡ ಕಡೆ ಅತ್ತಿಗೆಯನ್ನು ಹುಡುಕುತ್ತಾ ಕಳವಳಿಸುತ್ತಿರುವ ನಮಗೆ ಆ ರಾವಣನ ವಿಷಯವನ್ನು ತಿಳಿಸಿ ನಮಗೆ ಉಪಕಾರವನ್ನು ಮಾಡು. ನಿನ್ನ ಪ್ರಾರ್ಥನೆಯಂತೆ ನಾವು ನಿನಗೆ ಅಗ್ನಿ ಸಂಸ್ಕಾರವನ್ನು ಮಾಡುತ್ತೇವೆ. ಆದರೆ ಅದರ ಮೊದಲು ಆ ರಾವಣ ನನ್ನ ಸೀತೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋದ, ಅಲ್ಲಿಗೆ ಹೇಗೆ ಹೋಗುವುದು ಎಂದು ತಿಳಿಸು. ಶ್ರೀರಾಮಚಂದ್ರ, ನನಗೀಗ ಯಾವ ದಿವ್ಯ ಜ್ಞಾನವೂ ಇಲ್ಲ. ಯಾವ ವಿಷಯವನ್ನೂ ಹೇಳಲಾರೆ. ನೀನು ನನ್ನನ್ನು ದಹಿಸಿದ ನಂತರ ನನಗೆ ದಿವ್ಯ ಜ್ಞಾನವೂ ಲಭಿಸುತ್ತದೆ. ಆಗ ನೀನು ಕೇಳಿದ ವಿವರಗಳನ್ನು ನೀಡಬಲ್ಲೆ. ನಿನಗೊಬ್ಬ ಒಳ್ಳೆಯ ಮಿತ್ರನನ್ನು ದಯಪಾಲಿಸುತ್ತೇನೆ.
ಹಾಗೆ ಆಗಲಿ, ನಿನ್ನ ಬಯಕೆಯಂತೆ ನಾನು ಮಾಡುತ್ತೇನೆ. ಲಕ್ಷ್ಮಣ, ಇವನ ದಹನ ಸಂಸ್ಕಾರಕ್ಕೆ ಅಗತ್ಯವಾದ ಕಟ್ಟಿಗೆಗಳನ್ನು ಸಿದ್ಧಪಡಿಸು. ಆಗಲಿ ಸಹೋದರ. ಕಬಂಧ, ನೀನಿನ್ನೂ ಜೀವಂತವಾಗಿರುವಾಗಲೇ ದಹಿಸಬೇಕಿಲ್ಲ ಎಂದು ನನ್ನ ಮನಸ್ಸು ಹಿಂಜರಿಯುತ್ತಿದೆ. ಹಿಂಜರಿಕೆ ಬೇಡ ರಾಮಚಂದ್ರ, ಈ ಕಾರ್ಯ ಮಾಡುವುದು ಅನಿವಾರ್ಯ. ನನ್ನ ಮೊದಲಿನ ರೂಪವನ್ನು ನಾನು ಪಡೆಯದಿದ್ದರೆ ಸೀತೆಯ ವಿಷಯವನ್ನು ಹೇಳಲಾಗುವುದಿಲ್ಲ. ನಿರಾಳವಾಗಿ ನೀನು ನನ್ನ ಅಗ್ನಿ ಸಂಸ್ಕಾರ ಮಾಡು. ಓಂ ನಮಃ ಶಿವಾಯ. 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 ಶಂಭೋ ಶಂಕರ ಹರ ಹರ ಮಹಾದೇವ. ಮಾತೆ ನಮೋ ನಮಃ. ವಿಜಯೀ ಭವ. ಏನು ಮಾತೆ, ಸೊಸೆಯೊಂದಿಗೆ ಇಂದು ಶಿವಪೂಜೆಯಲ್ಲಿ ನಿರತರಾಗಿರುವಿರಿ? ಏನಾದರೂ ವಿಶೇಷ? ಕುಮಾರ, ಇಬ್ಬರಿಗೂ ಕಾಡುತ್ತಿರುವ ಒಂದೇ ಚಿಂತೆಯ ಪರಿಹಾರಕ್ಕಾಗಿ ಒಟ್ಟಿಗೆ ಪರಶಿವನಲ್ಲಿ ಮೊರೆ ಇಡುತ್ತಿದ್ದೇವೆ. ಒಂದೇ ಚಿಂತೆ? ಇಬ್ಬರಿಗೂ ಒಂದೇ ಚಿಂತೆ? ಅದಕ್ಕೆ ಕಾರಣರಾರು ಮಾತೆ? ಅದಕ್ಕೆ ನೀನೇ ಕಾರಣ ರಾವಣ. ನೀನು ಮಾಡಿದ ದುಷ್ಕೃತ್ಯದಿಂದ ನಾವಿಬ್ಬರೂ ಚಿಂತಿತರಾಗಿದ್ದೇವೆ. ನಾನು ಯಾವ ಕೃತ್ಯವನ್ನು ಮಾಡಿದೆ ತಾಯಿ? ನೀವಿಬ್ಬರೂ ಚಿಂತೆ ಮಾಡುವಂತಹ ಕಾರ್ಯವನ್ನು ನಾನೇನು ಮಾಡಿದ್ದೇನೆ? ರಾವಣ, ಅಯೋಧ್ಯೆಯ ರಾಮಚಂದ್ರನ ಧರ್ಮಪತ್ನಿಯನ್ನು ಅಪಹರಿಸಿ ತಂದು ನೀನು ಲಂಕೆಯ ಅಶೋಕವನದಲ್ಲಿ ಇರಿಸಿಲ್ವೇ? ಇದು ದುಷ್ಕೃತ್ಯವಲ್ಲದೆ ಸತ್ಕಾರ್ಯವೇ? ಇದರಿಂದ ನಿನಗೇನು ಕೇಡು ಸಂಭವಿಸುವುದೋ ಎಂದು ನಾವಿಬ್ಬರೂ ಚಿಂತೆ ಮಾಡುತ್ತಿದ್ದೇವೆ. ಮಾತೆ, ಓಹೋ, ನನಗೀಗ ಅರ್ಥವಾಯಿತು. ಮಂಡೋದರಿ, ಇದೆಲ್ಲ ನಿನ್ನ ಕೆಲಸ. ಸೀತೆಯಿಂದ ನಿನ್ನ ಸ್ಥಾನಮಾನಕ್ಕೆ ಎಲ್ಲಿ ಚ್ಯುತಿ ಬರುವುದು ಎಂದು ನನ್ನ ಮಾತೆಯ ಬಳಿ ಮಾತನಾಡಿರುವೆ. ದಶರಥ ಪುತ್ರರೇ, ನಿಮ್ಮ ಕೃಪೆಯಿಂದ ನನ್ನ ಶಾಪ ವಿಮೋಚನೆಯಾಗಿ ಮರಳಿ ದಿವ್ಯ ದೇಹವನ್ನು ಪಡೆದೆ. ನಿಮಗೆ ಅನಂತ ವಂದನೆಗಳು. ಕಬಂಧ, ಈಗಲಾದರೂ ನನ್ನ ಸೀತೆಯನ್ನು ಹುಡುಕಲು ಸಹಾಯ ಮಾಡಬಲ್ಲ ಆ ಸ್ನೇಹಿತನ ಬಗ್ಗೆ ಹೇಳು. ತಿಳಿಸುತ್ತೇನೆ ರಾಮಚಂದ್ರ, ಖಂಡಿತ ತಿಳಿಸುತ್ತೇನೆ. ಇಂಥ ಸಂಕಟ ಸಂದರ್ಭದಲ್ಲಿ ನಿಮಗೆ ಮಿತ್ರನಾಗಬಲ್ಲವ ಒಬ್ಬನಿದ್ದಾನೆ. ಪಂಪ ಸರೋವರದ ಪರಿಸರದಲ್ಲಿ ಋಷ್ಯಮೂಕವೆಂಬ ಪರ್ವತ ಪ್ರದೇಶದಲ್ಲಿ ಕೆಲವೇ ಸಹಾಯಕರೊಂದಿಗೆ ಸುಗ್ರೀವನೆಂಬ ವಾನರ ಶ್ರೇಷ್ಠನಿದ್ದಾನೆ. ಅವನು ಮಹಾವೀರ, ಇಂದ್ರನ ಪುತ್ರನಾದ ವಾಲಿ ಅವನ ಸೋದರ. ಕಾರಣಾಂತರಗಳಿಂದ ಕ್ರುದ್ಧನಾದ ವಾಲಿ ಸುಗ್ರೀವನ ಪತ್ನಿಯನ್ನು ವಶಪಡಿಸಿಕೊಂಡು ಸುಗ್ರೀವನನ್ನು ರಾಜಭ್ರಷ್ಟನನ್ನಾಗಿ ಮಾಡಿದ. ಸುಗ್ರೀವನು ನಿನ್ನಂತೆ ಕಷ್ಟದಲ್ಲಿರುವುದರಿಂದ ಅವನು ನಿನಗೆ ಒಳ್ಳೆಯ ಸ್ನೇಹಿತನೂ ಆಗುತ್ತಾನೆ. ಖಂಡಿತವಾಗಿಯೂ ಸೀತೆಯನ್ನು ಹುಡುಕಲು ನಿನಗೆ ನೆರವಾಗುತ್ತಾನೆ. ಹಾಗಾದರೆ ಆ ಸುಗ್ರೀವನು ನನ್ನಂತೆಯೇ ಪತ್ನಿಯ ವಿಯೋಗದ ದುಃಖವನ್ನು ಅನುಭವಿಸುತ್ತಿದ್ದಾನೆ? ಹೌದು ರಾಘವ, ಸಮಾನ ದುಃಖಿಗಳಾದ ನಿಮ್ಮ ಸ್ನೇಹ ಫಲಪ್ರದವಾಗಲಿ. ಶೀಘ್ರವಾಗಿ ಹೋಗಿ ಅವನನ್ನು ಕಾಣು. ವಾನರನಾದರೂ ಅವನು ಸುಸಂಸ್ಕೃತ, ಶಕ್ತಿ ಸಂಪನ್ನ. ಈಗಿನ ನಿಮ್ಮ ಸ್ನೇಹ
ಮುಂದಿನ ಕಾರ್ಯದಲ್ಲಿ ಖಂಡಿತ ನೆರವಾಗುತ್ತದೆ. ಪರಸ್ಪರ ಸಹಾಯದಿಂದ ನಿಮ್ಮ ಮೈತ್ರಿ ಗಾಢವಾಗುತ್ತದೆ. ಆ ಸುಗ್ರೀವನಿಗೆ ರಾವಣ ಎಲ್ಲಿರುವನೆಂಬುದು ತಿಳಿದಿದೆಯೇ? ಅವನಿಗೆ ತಿಳಿಯದಿರುವ ವಿಷಯವೇ ಇಲ್ಲ. ತಿಳಿಯದಿದ್ದರೂ ತನ್ನ ವಾನರ ವೀರರ ನೆರವಿನಿಂದ ತಿಳಿದುಕೊಳ್ಳುತ್ತಾನೆ. ಖಂಡಿತ ಸೀತೆಯನ್ನು ಹುಡುಕುವಲ್ಲಿ ನಿಮಗೆ ನೆರವಾಗುತ್ತಾನೆ. ಕಬಂಧ, ನೀನು ಹೇಳಿದ ವಿವರಗಳಿಂದ ನನಗೆ ಸಮಾಧಾನವಾಗಿದೆ. ನಿನ್ನ ಸಹಾಯಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಉಪಕಾರ ನಿಮ್ಮಿಂದಾಯಿತು ರಾಮಚಂದ್ರ. ನನ್ನ ಶಾಪ ವಿಮೋಚನೆಗೆ ನೀವು ನೆರವಾದಿರಿ. ಶುಭವಾಗಲಿ. ನಾನಿನ್ನು ಬರುತ್ತೇನೆ. ಹೌದು ಪ್ರಭು, ಅತ್ತೆಯವರ ಬಳಿ ನಾನು ಮಾತನಾಡಿದ್ದು ನಿಜ. ಆದರೆ ನನ್ನ ಸ್ಥಾನಮಾನಗಳ ಭಯದಿಂದ ಅಲ್ಲ. ಈ ಕೃತ್ಯದಿಂದ ನಿಮಗಾವ ಆಪತ್ತು ಸಂಭವಿಸುವುದೋ ಎಂಬ ಭಯದಿಂದ ನಾನು ನನ್ನ ಆತಂಕವನ್ನು ಹೇಳಿಕೊಂಡೆ. ಮೇಲು ನೋಟಕ್ಕೆ ನನ್ನ ಆಪತ್ತಿನ ಆತಂಕ, ಒಳಗಡೆ ಸ್ತ್ರೀ ಸಹಜವಾದ ಈರ್ಷೆಯ ಬೆಂಕಿಯ ಉರಿ. ರಾವಣ, ಅವಳ ಮೇಲೆ ಸಿಡಿಮಿಡಿ. ನೀನು ಮಾಡಿದ ದುಷ್ಕೃತ್ಯಕ್ಕೆ ಇಡೀ ಲೋಕವೇ ಖಂಡಿಸುತ್ತಿದೆ, ನಿಂದಿಸುತ್ತಿದೆ. ರಾಮ ಲಕ್ಷ್ಮಣರನ್ನು ವಂಚಿಸಿ ಸೀತೆಯನ್ನು ಅಶೋಕವನದಲ್ಲಿರಿಸಿ ನಾನು ಗೆದ್ದೆ ಎಂದು ನೀನು ತಿಳಿದುಕೊಂಡಿದ್ದರೆ ಅದು ನಿನ್ನ ಅವಿವೇಕಿತನ. ಮಾತೆ, ಚಿಕ್ಕ ಮಗುವಿನಂತೆ ನನ್ನನ್ನೇಕೆ ಗದರುತ್ತಿರುವಿರಿ? ನಾನು ಮಾಡಬೇಕಾದ ಕಾರ್ಯವನ್ನು ಸರಿಯಾಗಿಯೇ ಮಾಡಿದ್ದೇನೆ. ಅದರಿಂದ ಮಂಡೋದರಿಗಾಗಲಿ ಬೇರೆಯವರಿಗಾಗಲಿ ಯಾವ ಬಾಧಕವೂ ಇಲ್ಲ. ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯವೂ ಇಲ್ಲ. ಸ್ವಾಮಿ, ಸೀತೆ ಮಹಾಪತಿವ್ರತೆ ಎಂದು ನಾನು ಕೇಳಿದ್ದೇನೆ. ಅವಳನ್ನು ನಿಮ್ಮ ವಶ ಮಾಡಿಕೊಳ್ಳುವುದು ಸಾಧ್ಯವಿಲ್ಲವೆಂದು ನನ್ನ ಭಾವನೆ. ಅದು ಅಲ್ಲದೆ ಏಕಪತ್ನಿ ವ್ರತಸ್ಥನೆಂದು ಖ್ಯಾತನಾಗಿರುವ ರಾಮನು ಸೀತೆಯನ್ನು ಪಡೆಯದೆ ಬಿಡುವುದಿಲ್ಲ. ಸಾಕು. ದೇವದಾನವರಿಂದ ಅಜೇಯನಾದ ನನ್ನನ್ನು ಆ ಹುಲುಮಾನವನು ಏನು ತಾನೇ ಮಾಡಬಲ್ಲ? ಅಜೇಯವಾದ ಈ ಸರದಿಯನ್ನು ದಾಟಿ ಬರಲು ಅವನಿಂದ ಸಾಧ್ಯವಿಲ್ಲ. ರಾವಣ, ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಪತಿವ್ರತಿಯರ ಸಂಕಟದ ಜ್ವಾಲೆ ಎಂತ ಮಹಾನ್ ಪರಾಕ್ರಮೆಯನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತದೆ. ಕುಮಾರ, ನೀನು ಅನೇಕ ಹೆಣ್ಣುಗಳನ್ನು ಸೆಳೆದು ತಂದಾಗ ನಾನು ನಿನಗೆ ಬೇಡ ಎಂದು ಹೇಳಲಿಲ್ಲ. ಆದರೆ ಸೀತೆ ವಿವಾಹಿತೆ, ಇದು ಒಳ್ಳೆಯದಲ್ಲ. ಇದರಿಂದ ಮುಂದೆ ನಿನ್ನ ಭವಿಷ್ಯ ಏನಾಗುವುದೋ ಎಂದು ನನಗೆ ಭಯವಾಗುತ್ತಿದೆ. ಕಂದ, ಈಗಲೂ ಕಾಲ ಮಿಂಚಿಲ್ಲ. ಆ ಸಾಧ್ವಿಯನ್ನು ರಾಮಚಂದ್ರನಿಗೆ ಒಪ್ಪಿಸಿ ನಮ್ಮಿಬ್ಬರನ್ನು ಈ ಆತಂಕದಿಂದ ಪಾರು ಮಾಡು ಕಂದ. ಹೌದು ಸ್ವಾಮಿ, ಅತ್ತೆಯವರ ಮಾತನ್ನು ಕೇಳಿ. ಅಶೋಕವನದಲ್ಲಿರುವ ಸೀತೆ ದುಃಖದಿಂದ ಕಣ್ಣೀರು ಸುರಿಸುವುದು ತಪ್ಪಲಿ. ಸಾಕು ಸಾಕು. ನನ್ನ ಕ್ಷೇಮಕ್ಕಾಗಿ ನೀವು ಚಿಂತಿಸುವ ಅಗತ್ಯವಿಲ್ಲ. ನನಗೆ ಬೇಕಾದ್ದನ್ನು ಪಡೆಯುವ ಸ್ವಾತಂತ್ರ್ಯ ನನಗಿದೆ. ಅದರಿಂದಾಗುವ ಬಾಧ್ಯತೆಗಳಿಗೆ ನಾನೇ ಹೊಣೆಯಾಗುತ್ತೇನೆ. ಸಹೋದರ ರಾವಣ, ನೀನು ಬಯಸಿದ್ದನ್ನು ಪಡೆಯುವುದರಲ್ಲಿ ಯಾವ ಬಾಧಕವೂ ಇಲ್ಲ. ಆದರೆ ಅದು ಧರ್ಮಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ಯಾರು ತಾನೇ ಮಾನ್ಯ ಮಾಡುತ್ತಾರೆ? ಪರಸ್ತ್ರೀಯನ್ನು ಅಪಹರಿಸುವುದು ಧರ್ಮಕ್ಕೆ ವಿರುದ್ಧವಾದುದು ಸಹೋದರ. ಧರ್ಮಕ್ಕೆ ವ್ಯತಿರಿಕ್ತವಾಗಿ ನಡೆದರೆ ಯಾವ ಪರಾಕ್ರಮವೂ ನಮ್ಮನ್ನು ರಕ್ಷಿಸುವುದಿಲ್ಲ. ಅದಕ್ಕೆ ನಮ್ಮ ವಂಶಜರಾದ ಹಿರಣ್ಯಾಕ್ಷ, ಹಿರಣ್ಯಕಶಿಪುವಿನಂತ ಮಹಾಶೂರರ ಸಂಹಾರವೇ ಸಾಕ್ಷಿ. ವಿಭೀಷಣ,
ನೀವೆಲ್ಲರೂ ಸೇರಿ ಸಂಚು ಮಾಡಿ ನನ್ನ ತೇಜೋವಧೆಯನ್ನು ಮಾಡುತ್ತಿರುವಿರಾ? ನೀವೆಲ್ಲ ನನಗೆ ಧರ್ಮವನ್ನು ಹೇಳುತ್ತಿರುವಿರಲ್ಲ. ನಮ್ಮ ಸೋದರಿ ಶೂರ್ಪನಖಿಗೆ ಕಿವಿ ಮೂಗಗಳನ್ನು ಕತ್ತರಿಸಿ ವಿರೂಪಗೊಳಿಸಿದ್ದು ಧರ್ಮವೇ? ಅದು ನನಗೂ ತಿಳಿದಿದೆ ರಾವಣ. ಆದ್ರೆ ನಿನ್ನ ಸಹೋದರಿ ಶೂರ್ಪನಖಿ ಮಾಡಿದ್ದು ಸರಿಯೇ? ತನ್ನ ಉದ್ದಟತನದಿಂದ ಸೀತೆಯನ್ನು ಕೊಲ್ಲಲು ಹೋದಾಗಲಲ್ಲವೇ ಅವರು ಅವಳನ್ನು ವಿರೂಪಗೊಳಿಸಿದ್ದು. ಮಾತೆ 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 ಮಾತೆ, ನಿನಗೆ ನನ್ನ ತಪ್ಪು ಮಾತ್ರ ಕಾಣಿಸುತ್ತದೆ, ಅನ್ಯರದ್ದಲ್ಲ. ಹೆಚ್ಚು ಮಾತೇಕೆ? ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ಮನಸ್ಸಿಗೆ ಬಂದಂತೆ ಮಾಡುತ್ತೇನೆ. ವಿಭೀಷಣ, ಇದಕ್ಕೆ ಪರಿಹಾರವೇನು? ಮಾತೆ, ಈಗ ನನಗೆ ತೋಚುತ್ತಿರುವ ಪರಿಹಾರವೆಂದರೆ ಇಲ್ಲಿರುವ ಸೀತೆಗೆ ರಾವಣನಿಂದ ಯಾವುದೇ ರೀತಿ ಅಪಚಾರವಾಗದಂತೆ ನಾವು ನೋಡಿಕೊಳ್ಳಬೇಕು. ರಾಮ ಇಲ್ಲಿಗೆ ಬಂದಾಗ ಅವನು ಸೀತೆಯನ್ನು ಕರೆದೊಯ್ಯಲು ನೆರವಾಗುವುದೇ ಈ ಸಂಕಷ್ಟಕ್ಕೆ ಪರಿಹಾರ. ನಾನಂತೂ ಆ ಕಾರ್ಯವನ್ನು ಮಾಡುತ್ತೇನೆ. ತಂದೆಯವರಿಗೆ ನಮೋ ನಮಃ. ಭಾಮಗಳೇ ತ್ರಿಜಟೆ, ನನ್ನನ್ನು ನೆನಪು ಮಾಡಿಕೊಂಡ ಕಾರಣವೇನು ತಂದೆ? ಮಗಳೇ, ನಿನ್ನಿಂದ ಒಂದು ಶುಭ ಕಾರ್ಯವಾಗಬೇಕಾಗಿದೆ. ಧರ್ಮಾತ್ಮರಾದ ನೀವು ಹೇಳುವ ಕಾರ್ಯ ಧರ್ಮದಿಂದಲೇ ಕೂಡಿರುತ್ತದೆ. ಅದೇನು ಎಂದು ಹೇಳಿ, ನಾನು ಸಂತೋಷದಿಂದ ಶಿರಸಾವಹಿಸಿ ಮಾಡುತ್ತೇನೆ. ಮಗಳೇ, ಒಂದು ಅಚಾತುರ್ಯ ನಡೆದು ಬಿಟ್ಟಿದೆ. ನನ್ನ ಅಗ್ರಜ ರಾವಣನು ಅಯೋಧ್ಯೆಯ ದಶರಥ ರಾಮನ ಧರ್ಮಪತ್ನಿ ಸಾಧ್ವಿ ಸೀತಾದೇವಿಯನ್ನು ಅಪಹರಿಸಿ ತಂದು ಅಶೋಕವನದಲ್ಲಿರಿಸಿದ್ದಾನೆ. ಕ್ರೂರವಾದ ರಾಕ್ಷಸಿಯರನ್ನು ಕಾವಲಿಗಿರಿಸಿದ್ದಾನೆ. ಹೌದೇ? ಇದು ಅಪರಾಧವಲ್ಲವೇ ತಂದೆ? ಬರೀ ಅಪರಾಧವಲ್ಲ ಮಗಳೇ, ಘೋರವಾದ ಅಪರಾಧ. ಪರಸ್ತ್ರೀಯರನ್ನು ಅಪಹರಿಸುವುದು, ಅದನ್ನು ಆಲೋಚಿಸುವುದೇ ಒಂದು ಘೋರವಾದ ಅನಾಹುತಕಾರಿ. ಇದರ ಪರಿಣಾಮ ಖಂಡಿತ ಒಳ್ಳೆಯದಾಗುವುದಿಲ್ಲ. ಈಗಲೇ ಅವರ ಈ ದುಷ್ಟ ನಿರ್ಧಾರವನ್ನು ತಡೆಯಲೇಬೇಕು. ಮಗಳೇ, ಹಾಗೆಂದು ನಾನೂ ಹೇಳಿದೆ, ಮಾತೃಶ್ರೀಯವರೂ ಹೇಳಿದರು.
ಮಹಾರಾಣಿ ಮಂಡೋದರಿ ಕೂಡ ದುಃಖಿಸಿದರು. ಆದರೆ ರಾವಣ ಯಾರ ಮಾತನ್ನೂ ಕೇಳುತ್ತಿಲ್ಲ. ರಾಮನಿಗೆ ಸೀತೆಯನ್ನು ಒಪ್ಪಿಸಲು ರಾವಣ ಸಿದ್ಧನಾಗುತ್ತಿಲ್ಲ. ನನಗನ್ನಿಸುತ್ತಿದೆ ರಾವಣ ಈ ಪ್ರಯತ್ನದಲ್ಲಿ ವಿಫಲನಾಗುತ್ತಾನೆ. ರಾಮ ಸೀತೆಯರು ಮರಳಿ ಸೇರುವುದು ಖಚಿತವೆನಿಸುತ್ತಿದೆ. ನಾನೀಗ ಏನು ಮಾಡಬೇಕು ತಂದೆ? ಮಗಳೇ ತ್ರಿಜಟೆ, ಸೀತಾದೇವಿಯವರು ಲಂಕೆಯಲ್ಲಿರುವಷ್ಟು ದಿನವೂ ನೀನು ಅವರ ಹತ್ತಿರದಲ್ಲಿದ್ದು ಹಿಂಸೆಯನ್ನು ಕೊಡುವ ರಾಕ್ಷಸಿಯರ ನಡುವೆ ಸೀತಾದೇವಿಗೆ ಸಮಾಧಾನ ಧೈರ್ಯವನ್ನು ತುಂಬಬೇಕು. ನಾನು ಖಂಡಿತವಾಗಿಯೂ ಈ ಕೆಲಸ ಮಾಡುತ್ತೇನೆ ತಂದೆ. ಮಗಳೇ, ನೀನು ಈ ಕೆಲಸವನ್ನು ಬಹಳ ಉಪಾಯವಾಗಿ ನಿರ್ವಹಿಸಬೇಕು. ನೀನು ಸೀತಾದೇವಿಯವರ ಪರವಾಗಿರುವೆ ಎಂದು ರಾವಣನಿಗೆ ತಿಳಿದರೆ ಅವನು ನಿನ್ನನ್ನು ಅಶೋಕವನ ಪ್ರವೇಶಿಸದಂತೆ ನಿರ್ಬಂಧಿಸಬಹುದು. ಚಿಂತಿಸಬೇಡಿ ತಂದೆ. ನಾನು ರಾಕ್ಷಸಿಯರು ನಿದ್ರಾವಶರಾದಾಗ ಅಥವಾ ದೂರದಲ್ಲಿದ್ದಾಗ ಸೀತೆಗೆ ಧೈರ್ಯವನ್ನು ಹೇಳುತ್ತೇನೆ. ಹಾಗೆ ಮಾಡು ಮಗಳೇ. ರಾಮನ ಆಕ್ರೋಶಕ್ಕೆ ಗುರಿಯಾಗಿ ನಮ್ಮ ಈ ಲಂಕೆ ನಾಶವಾಗದೆ ಉಳಿಯಬೇಕಾದರೆ ನಾವು ಈ ಕಾರ್ಯವನ್ನು ಮಾಡಲೇಬೇಕು. ಹೋಗಿ ಬಾ ಮಗಳೇ, ನಿನಗೆ ಶುಭವಾಗಲಿ. ಮಾತೆ, ಜಗದ ಪುಣ್ಯವೇ ಹಣ್ಣಾದಂತೆ ಭಕ್ತಿ ಭಾವದಿಂದ ತುಂಬಿ ತುಳುಕುತ್ತಿರುವ ನಿನ್ನನ್ನು ಕಂಡು ನನ್ನ ಪರಿತಾಪವೆಲ್ಲ ಶಾಂತವಾದಂತೆ ಭಾಸವಾಗುತ್ತಿದೆ. ಯಾರು ನೀನು? ಮಗು, ನಾನು ಮತಂಗ ಮುನಿಗಳ ಶಿಷ್ಯೆ. ಶಬರಿ ಎಂದು ನನ್ನ ಹೆಸರು. ಅರಣ್ಯದ ಏಕಾಂತದಲ್ಲಿ ಈ ಆಶ್ರಮದಲ್ಲಿ ಒಂಟಿಯಾಗಿರುವುದೇಕೆ ಮಾತೆ? ಕಾಯುತ್ತಿದ್ದೇನೆ. ಎಷ್ಟೋ ವರ್ಷಗಳಿಂದ ಕಾಯುತ್ತಲೇ ಇದ್ದೇನೆ. ಪ್ರತಿದಿನ ಇಂದು ಬಂದಾನು, ಈಗ ಬಂದಾನು ಎಂದು ನಿರಂತರ ನಿರೀಕ್ಷೆಯಲ್ಲಿ ನನ್ನ ಆಯುಷ್ಯವೇ ಕಳೆದು ಹೋಗುತ್ತಿದೆ. ಯಾರಿಗಾಗಿ ಈ ನಿರೀಕ್ಷೆ ಮಾತೆ? ನನ್ನ ದೈವ, ನನ್ನ ಆತ್ಮೋದ್ಧಾರಕ ಆ ದಶರಥ ಪುತ್ರ ರಾಮಚಂದ್ರನಿಗಾಗಿ ನನ್ನ ನಿರೀಕ್ಷೆ. ನಿನ್ನನ್ನು ನೋಡಿದರೆ ನನ್ನ ನಿರೀಕ್ಷೆ ಸಫಲವಾಯಿತೇನೋ ಎನ್ನಿಸುತ್ತಿದೆ. ನನ್ನ ಕಣ್ಣೆದುರು ಸಾಕ್ಷಾತ್ ರಾಮಚಂದ್ರನೇ ನಿಂತಿದ್ದಾನೇನೋ ಎಂದು ಭಾಸವಾಗುತ್ತಿದೆ. ಇದು ನಿಜವೇ? ಹೌದು ಮಾತೆ. ಶಬರಿ ಮಾತೆಗೆ ದಶರಥ ಪುತ್ರ ರಾಮಚಂದ್ರ ತನ್ನ ಸೋದರನೊಂದಿಗೆ ತಮಗೆ ನಮಸ್ಕರಿಸುತ್ತಾರೆ.
ರಾಮ, ರಾಮಚಂದ್ರ, ನನ್ನ ದೈವ, ಬಂದೆಯ ಮಗು. ಕಡೆಗೂ ನನ್ನ ಮೇಲೆ ಕರುಣೆ ಇಟ್ಟು ನನಗೆ ದರ್ಶನ ಭಾಗ್ಯ ನೀಡಿದೆಯಾ ತಂದೆ?